ಮೈಸೂರು ಮೂಡಾ ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೂಡಾ ಅಧಿಕಾರಿಗಳ ಅವ್ಯವಹಾರ ಸಾಬೀತಾಗಿರುವಂತದ್ದು. ಈಗಾಗಲೇ ಮೂಡಾ ನೀಡಿದ್ದ 225 ನಿವೇಶನಗಳು ಅಕ್ರಮವಾಗಿರುವಂತದ್ದು. ಸುಮಾರು 440 ಕೋಟಿ ಮೌಲ್ಯದ ಆಸ್ತಿಯನ್ನ ಈಗಾಗಲೇ ಮುಟ್ಟುಗೋಲು ಮಾಡಿಕೊಂಡಿದ್ದಾರೆ. ಈ ಮೂಡಾ ಅಧಿಕಾರಿಗಳ ಅವ್ಯವಹಾರ ಸಾಬೀತಾಗಿದೆ. ಮೂಡಾ ನೀಡಿದ 225 ನಿವೇಶನಗಳು ಅಕ್ರಮವಾಗಿದ್ದಾವೆ. ಸುಮಾರು 440 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಮಾಡಿಕೊಂಡಿರುವಂತದ್ದು. ಅಕ್ರಮವಾಗಿ ನೀಡಿದ್ದ 252 ನಿವೇಶನವನ್ನ ಜಪ್ತಿ ಮಾಡಲಾಗಿದೆ. ದಿನೇಶ್ ಕುಮಾರ್ ಬಳಿ ಇದ್ದ 32 ಸೈಟ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. 40.8 ಕೋಟಿ ಮೌಲ್ಯದ ಸೈಟ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇಲ್ಲಿ 252 ಸೈಟ್ ಅಕ್ರಮವಾಗಿ ಮೂಡಾ ಅಧಿಕಾರಿಗಳ ವಿರುದ್ಧ ಅವ್ಯವಹಾರ ಸಾಬೀತಾಗಿರುವಂತದ್ದು. ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ಮೂಡಾ ಅಧಿಕಾರಿಗಳ ವಿರುದ್ಧ ಅವ್ಯವಹಾರ ಸಾಬೀತಾಗಿದೆ. ಇನ್ನು ಹೆಚ್ಚುವರಿಯಾಗಿ 252 ಸೈಟ್ ಮುಟ್ಟುಗೋಲು ಹಾಕಿದ ಇಡಿ ಅಧಿಕಾರಿಗಳು. ಒಂದ್ ರೀತಿಯಾಗಿ ಮೈಸೂರು ಮೂಡಾ ಹಗರಣಕ್ಕೆ ಈಗ ಮತ್ತೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಈಗಾಗಲೇ ಈ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಅವರ ಹೆಂಡತಿ ಪಾರ್ವತಿ ಅವರ ಹೆಸರು ಕೂಡ ಈ ಹಿಂದೆಯೂ ಕೂಡ ಕೇಳಿ ಬಂದಿತ್ತು. ಮೂಡಾ ಹಗರಣದಲ್ಲಿ ದೊಡ್ಡ ಬಿಗ್ ಗೊಂದಲ ಆಗಿತ್ತು. ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿರುವಂತದ್ದು. ಈಗ ಮತ್ತೆ ಅವ್ಯವಹಾರ ಸಾಬೀತಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.